ನೋಡು, ನಿನಗಲ್ಲಿ ಕಷ್ಟ ಆಗ್ತಿದ್ರೆ ಹೇಳು, ಬೇರೆ ಏನಾದ್ರೂ ಮಾಡೋಣ. ಅದೆಲ್ಲ ಏನೂ ಇಲ್ಲಮ್ಮ. ಅದು ನಾನು ಆರಾಮಾಗೇ ಇದ್ದೀನಿ. ನೀನ್ ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಮ್ಮ. ನೀನ್ ನೋಡ್ತಾ ಇರೋ, ಅದೇನೇ ಆಗ್ಲಿ ಅವಳು ಮನ್ಸನ್ ಬದಲಾಯಿಸಿ ನಾನು ಅವಳನ್ನ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ. ಯಾರ್ದು ಫೋನು? ಅದು ಅದು ಈ ಊರಿನ ಪಂಚಾಯಿತಿ ಅಧ್ಯಕ್ಷೆ, ಅಂದ್ರೆ ನಿಮ್ಮ ಮುದ್ದಿನ ತಂಗಿ ತುಳಸಿದ. ಹತ್ತು ದಿನ ನಿಮ್ ಮನೆಯವರಾಗ್ಲಿ ನಿಮ್ ತಂಗಿ ಆಗ್ಲಿ ಯಾರ ಜೊತೆನೂ ಸಂಪರ್ಕ ಇಟ್ಕೊಳ್ಳೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ ಅಂತ ಹೇಳಿ ಪಂಚಾಯತಿಯಲ್ಲಿ ತೀರ್ಮಾನ ಆಗಿತ್ತು ತಾನೆ? ಆಗ ನೋಡಿದ್ರೆ ಯಾವನೋ ಮಾತಾಡ್ಸಕ್ ಬಂದಿದ್ದ, ಈಗ ನೋಡಿದ್ರೆ ನಿಮ್ ತಂಗಿ ಜೊತೆ ಮಾತಾಡ್ತಾ ಇದ್ದೀರಾ. ಇಷ್ಟು ಸಾಕಲ್ಲ ಪಂಚಾಯತಿ ಸೇರಿಸಿ ನಿಮ್ಮನ್ನ ಇಲ್ಲಿಂದ ಒದ್ದು ಓಡ್ಸೋಕೆ. ಇಂಥದ್ದೊಂದು ಕಾರಣ ಸಿಗ್ಲಿ ಅಂತಾನೆ ಕಾಯ್ತಾ ಇದ್ದೆ, ಸರಿಯಾಗಿ ಸಿಕ್ಬಿದ್ದಿದ್ಯಾ. ಮರ್ಯಾದೆ ಅನ್ನೋದು ಒಂದು ಚೂರಾದ್ರೂ ಇದ್ರೆ ಇಲ್ಲಿ ಒಂದು ಕ್ಷಣ ಕೂಡ ಇರ್ಬೇಡ. ಹೊರಡ್ತಾ ಇರು. ಹೋಗಲ್ಲ ಅಲ್ಲ? ನೀನಾಗ್ ನೀನೇ ಹೋಗಲ್ಲ ಅಲ್ವಾ? ಜ್ಯೋತಿ, 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 ನನ್ನ ಮಾತು ಕೇಳಿ ಜ್ಯೋತಿ. ಜ್ಯೋತಿ,